ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಸ್ವಾವಲಂಬಿ ರೈತ ವೇಲು ನಾಯಕ್. ರೈತ ಬಾಂಧವರೇ, 24 ಇಂಚಿಗೆ ಒಂದು ಸಾಲ, 9 ಇಂಚಿಗೆ ಒಂದು ಕಾಳ, ಎಕರೆಕ 40ರಿಂದ 45 ಕ್ವಿಂಟಲ್ ಗೊಂಜಾಳ ಇಳುವರಿ ತೆಗೆಯುವುದು ಹೇಗೆ? ಭಾಗ 1ರಾಗ ಇವತ್ತು ನಾವು ಸ್ಟಾರ್ಟಿಂಗ್ದಾಗ 24 ಇಂಚಿಗೆ ಒಂದು ಸಾಲ, 9 ಇಂಚಿಗೆ ಒಂದು ಕಾಳ ಮೆಕ್ಕೆಜೋಳ ಕಾಳು ಹಾಕಾಕತ್ತೀವ್ರಿ. 40ರಿಂದ 45 ಕ್ವಿಂಟಲ್ ಇಳುವರಿ ಹೆಂಗೆ ತೆಗೆದು ಇದಕ್ಕೆ ಗೊಬ್ಬರಗಳ ಯಾವ ರೀತಿ ನಿರ್ವಹಣೆ ಮಾಡಬೇಕು, ನೀರಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು, ರೋಗಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಎಂಬುದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ರೀ. ಸದ್ಯಕ್ಕೆ ಹಾಕೊಳ್ಳುವಂಥ ಸಾಲ 24 ಇಂಚಿನ ಸಾಲ, 9 ಇಂಚಿಗೆ ಒಂದು ಕಾಳು ನೋಡ್ರಿ. ಹೋದ ವರ್ಷ ನೋಡ್ರಿ ನಾನು 18 ಇಂಚಿಗೆ ಒಂದು ಸಾಲ, 8 ಇಂಚಿಗೆ ಒಂದು ಕಾಳ, ಎಕರೆಕ 40 ಕ್ವಿಂಟಲ್ ಗೊಂಜಾಳ ಅಂತ ವಿಡಿಯೋ ಮಾಡಿದ್ದೆ ಇದೇ ಸ್ವಾವಲಂಬಿ ರೈತ ವೇಲು ನಾಯಕ್ ಯೂಟ್ಯೂಬ್ ಚಾನಲ್ದಾಗ. ಆ ವಿಡಿಯೋದ ಉತ್ತರವಾಗಿ ನಮಗೆ 36 ಕ್ವಿಂಟಲ್ ಇಳುವರಿ ಬಂತ್ರಿ. ಈ ವರ್ಷ 40ರಿಂದ 45 ಕ್ವಿಂಟಲ್ ಇಳುವರಿ ನಮಗೆ ಜಾಸ್ತಿ ಇಳುವರಿ ಬೇಕಂತ ಅಂದ್ಕೊಂಡ ಸಾಲುಗಳ ಅಂತರ 18 ಇದ್ದಿದ್ದನ್ನ 24 ಇಂಚ್ ಮಾಡ್ಕೊಂಡಿವ್ರಿ. ಮತ್ತ 8 ಇಂಚಿಗೆ ಒಂದು ಕಾಳು ಇದ್ದಿದ್ದನ್ನ 9 ಇಂಚಿಗೆ ಒಂದು ಕಾಳ ಹಾಕೊಳಕತ್ತೀವ್ರಿ. ಇದು ಬಿತ್ತನೆ ಮಾಡಾಕತ್ತಿಲ್ರಿ, ನಾವು ಮಡಕಿ ಸಾಲಿನಾಗ ಇದನ್ನ ಹಾಕೊಳಕತ್ತೀವ್ರಿ. ಬಿತ್ತನೆ ಯಾಕೆ ಮಾಡಬಾರ್ದು ಅಂತಂದ್ರೆ, ನಾವು ನೋಡ್ರಿ ಈ ಸಲ ಈ ಬೀಜಗಳ ಸೈಜ್ ಕರೆಕ್ಟ್ ಆಗಿ ಬಂದಿಲ್ರಿ. ಬೀಜಗಳ ಸಣ್ಣ ದೊಡ್ಡ ಬಂದವ್ರಿ. ಆ ಬೀಜಗಳ ಏನೈತಿ, ನಾವು ಕೂರ್ಗಿ ಒಳಗೆ ಬಿತ್ತನೆ ಮಾಡೋ ಟೈಮ್ದಾಗ ಸಣ್ಣ ಬೀಜಗಳು ಆ ಕೂರ್ಗಿ ಒಳಗೆ ಎರಡೆರಡು ಬರ್ತಾವ್ರಿ. ಒಂದೊಂದ್ ಕಡೆ ಬೀಜಗಳು ಸರಿಯಾಗಿ ಹಿಡಿಯಲ್ರಿ ಕೂರ್ಗಿ. ಮನೆಯಾಗಿ ನಾವು ಒಂದು 8 ಇಂಚಿಗೆ ಒಂದು ಇಟ್ಕೊಂಡೆ ಅಂತ ತಿಳ್ಕೊರಿ. ಕೂರ್ಗಿ ಒಳಗೆ 8 ಇಂಚಿಗೆ ಒಂದು ಬೀಳ್ತಾವ್ರಿ. ಒಂದೊಂದ್ ತವಲಿ 2 ಬಿದ್ದು ಬಿಡ್ತಾವ್ರಿ. ಒಂದೊಂದ್ ತವಲಿ ಏನೈತಿ, ಒಂದು ಮಿಸ್ ಆತಂದ್ರೆ 16 ಇಂಚಿಗೆ ಬೀಳ್ತೈತ್ರಿ. ಹಿಂಗಾಗಿ ಇಳುವರಿ ಒಳಗೆ ಕುಂಠಿತ ಆಗತ್ರಿ. ಆದ್ರಿಂದ ನಾವು ನೋಡ್ರಿ ಹೆಚ್ಚಿನ ಇಳುವರಿ ಏನಾದ್ರು ತೆಗಿಬೇಕಂತಂದ್ರ ಮಡಕಿ ಸಾಲಿನಾಗ ಹಾಕ್ಬೇಕ್ರಿ. ನಾವು 18 ಇಂಚಿಗಾರ ಒಂದು ಸಾಲ ಹಾಕೊಳ್ರಿ, 24 ಇಂಚಿಗಾರ ಸಾಲ ಹಾಕೋರಿ. ಆದ್ರೆ ಹೆಚ್ಚಿನ ಇಳುವರಿ ಬೇಕಂತ ನಾನ್ ನೋಡ್ರಿ 24 ಇಂಚಿಗೆ ಒಂದು ಸಾಲ ಮತ್ತು 9 ಇಂಚಿಗೆ ಒಂದು ಕಾಳು ಹಾಕೊಳಕತ್ತೀನ್ರಿ. ಆದ್ರ ಇಳುವರಿ ಮಾತ್ರ ಇದು ನೀವು ಕೂಡ 18 ಇಂಚಿಗೆ ಒಂದು ಸಾಲ ಹಾಕೊಂಡು 8 ಇಂಚಿಗೆ ಒಂದು ಕಾಳು ಹಾಕೊಂಡ್ರು ನಡಿತೈತ್ರಿ. ಇಳುವರಿ ಅಂತೂ 35ರಿಂದ 40 ಕ್ವಿಂಟಲ್ ಅಂತೂ ಬಂದೇ ಬರ್ತೈತ್ರಿ. ಇದು ನಾನ್ ನೋಡ್ರಿ 40ರಿಂದ 45 ಕ್ವಿಂಟಲ್ ಇಳುವರಿ ಸಂಬಂಧ ಈ ರೀತಿ ಮಾಡ್ಕೊಳಕತ್ತೀನ್ರಿ. ನಿಮಗ್ ನೋಡ್ರಿ ಯಾವ ಟೈಮ್ದಾಗ ಯಾವ ಗೊಬ್ಬರ ಹಾಕ್ಬೇಕು, ನೀರಿನ ನಿರ್ವಹಣೆ ಯಾವ ರೀತಿ ಮಾಡ್ಬೇಕು ಸ್ಟೆಪ್ ಒಳಗೆ ಹೇಳ್ತಾ ಹೋಗ್ತೀನಿ. ಈ ವರ್ಷ ನಾನ್ ಮಾಡ್ತಿರುವಂತದ್ ನೋಡ್ರಿ, ಇದ್ರಾಗ ಏನೈತಿ ಬರುವಂತ ಸೈನಿಕ ಹುಳುಗಳ ಹತೋಟಿ ಯಾವ ರೀತಿ ಮಾಡ್ಬೇಕು ಅದ್ರ ಬಗ್ಗೆನು ಹೇಳ್ತಾ ಹೋಗ್ತೀನಿ. ಹಾಗೆ ನ್ಯಾನೋ ಯೂರಿಯಾದ ಬಳಕೆ ಯಾವಾಗ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಹಾಗೆ 30ನೇ ದಿವ್ಸಕ್ಕೆ ಒಂದು ಗೊಬ್ಬರ ಬರ್ತೈತ್ರಿ, ಮತ್ತ 60ನೇ ದಿವ್ಸಕ್ಕೆ ಒಂದು ಗೊಬ್ಬರ ಬರ್ತೈತಿ. ಯಾವ್ಯಾವ ಗೊಬ್ಬರ ಎಷ್ಟೆಷ್ಟು ಪ್ರಮಾಣದಾಗ ಹಾಕ್ಬೇಕು ಅದನ್ನ ಮುಂದ ದೇವೈಸ್ ತಿಂಗಳ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕಂತರೂ ಸ್ಟಾರ್ಟಿಂಗ್ದಾಗ ಈಗ ಹಚ್ಚುತ್ತಿರುವಂತ ವಿಡಿಯೋದ ಬಗ್ಗೆ ಮಾಹಿತಿ ಕೊಟ್ಟಿರಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ, ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ, ಸಂಪೂರ್ಣವಾದ ಮಾಹಿತಿ ನಿಮಗೆ ದೊರೀತೈತ್ರಿ. ರೈತ ಬಾಂಧವರೇ ನೋಡ್ರಿ, ಈಗ ಫಸ್ಟ್ ತಳಗೊಬ್ಬರ DAP ಹಾಕೊಳಕ್ ಹೋಗ್ಬೇಡ್ರಿ. DAP ಒಳಗ್ ನೋಡ್ರಿ ನೈಟ್ರೋಜನ್ ಮತ್ತು ಫಾಸ್ಫರಸ್ ಇರುತ್ತೆ, ಅದ್ರ ಪೊಟ್ಯಾಶ್ ಇರಲ್ರಿ. ಅದಕ್ಕೆ ನಾವು ಕಾಂಪ್ಲೆಕ್ಸ್ ಗೊಬ್ಬರ ಆಯ್ಕೆ ಮಾಡ್ಕೋಬೇಕು. ಕಾಂಪ್ಲೆಕ್ಸ್ ಗೊಬ್ಬರ ಅಂತಂದ್ರ ನಮಗ್ ಸ್ವಲ್ಪ ಕಾಂಪ್ಲೆಕ್ಸ್ ಗೊಬ್ಬರದಾಗ ಸ್ವಲ್ಪ ಜಾಸ್ತಿ ಫಾಸ್ಫರಸ್ ಸಿಗ್ಬೇಕು ಅಂತ ಗೊಬ್ಬರನ ನಾವು ಚಾಯ್ಸ್ ಮಾಡ್ಕೋಬೇಕು. ನಾ ಚಾಯ್ಸ್ ಮಾಡ್ಕೊಂಡಿದ್ ಗೊಬ್ಬರ ನೋಡ್ರಿ ಇವತ್ತ 10-26-26. ಇದ್ರಾಗ 10% ನೈಟ್ರೋಜನ್, 26% ಫಾಸ್ಫರಸ್, 26% ಏನೈತಿ ಪೊಟ್ಯಾಶ್ ಐತಿ. ಈ ಗೊಬ್ಬರ ನೋಡ್ರಿ ನೀವು 1 ಎಕರೆಕ 1 ಪ್ಯಾಕೆಟ್ ಗೊಬ್ಬರ ಯೂಸ್ ಮಾಡ್ರಿ. ಯಾವಾಗಂತಂದ್ರ ನಾವು ಈಗ ತಳಗೊಬ್ಬರ ಮೆಕ್ಕೆಜೋಳ ಹಾಕುವಂತ ಟೈಮ್ದಾಗ ತಳಗೊಬ್ಬರ ಎಕರೆಕ್ 1 ಪ್ಯಾಕೆಟ್ ಹಾಕೋರಿ. ಈಗ ನೋಡ್ರಿ ಈ ತಿಂಡಿ ಐತಲ್ಲ, ಈ ತಿಂಡಿನ್ಯಾಗ ನೋಡ್ರಿ ಇಲ್ಲಿ 24 ಇಂಚಿಗೆ ಒಂದೊಂದ ಸಾಲ್ ಮಾಡ್ಕೊಂಡಿವ್ರಿ ನಾವು. ಇದು ಮಡಕಿ ದಿಂಡರಿ ಇದು. ಅದ್ರ ಮ್ಯಾಗ ಇದಕ್ಕ ಏನೈತಿ ಗೊಬ್ಬರ ಹಾಕೊಳಕ್ ಒಂದ್ ಇದು ಡಬ್ಬಿ ಜೋಡಿಸಿ ಈ ಪೈಪ್ ನಾಗ ಹಾಸಿ ಇದ್ರಾಗ ಗೊಬ್ಬರನ ಒಕ್ಕೋತೈತ್ರಿ. ಆ ಸಹಾಯದಿಂದ ಈ ರೀತಿ ಮಾಡ್ಕೊಂಡಾರ. ಈ ಗೊಬ್ಬರವನ್ನ ಡೈರೆಕ್ಟ್ ನಾ ಈ ಬಾಕ್ಸ್ನಾಗ ಹಾಕಿ ಮುಂದೇನು ಮಡಕಿ ಸಾಲೇನ್ ಮುಂದ್ ಹೊಡ್ಕೊತ ಹೋಗ್ತೈತಲ್ರಿ, ಹಿಂದಿಂದ ಈ ಪೈಪ್ನಾಗ ಹಾಸಿ ಗೊಬ್ಬರ ಬೀಳ್ತೈತ್ರಿ. ಅದು ಹೆಂಗ್ ಬೀಳ್ತೈತಿ ಅದನ್ನು ಮುಂದೆ ತೋರಿಸ್ತೀನ್ರಿ. ಆದ್ರ ತಳಗೊಬ್ಬರ ನೋಡ್ರಿ ಎಕರೆಕ್ 1 ಪ್ಯಾಕೆಟ್ 10-26 ಹಾಕೋರಿ. ಮತ್ತ 30ನೇ ದಿವ್ಸಕ್ಕೆ ಒಂದು ಗೊಬ್ಬರ ಬರ್ತೈತಿ, 60ನೇ ದಿವ್ಸಕ್ಕೆ ಒಂದು ಗೊಬ್ಬರ ಬರ್ತೈತಿ. ಅವು ಬಹಳ ಸ್ಪೆಷಲ್ ಗೊಬ್ಬರ ಇರ್ತಾವ್ರಿ. ಆ ಗೊಬ್ಬರಗಳ ಮಾಹಿತಿ ಮುಂದ ಯಾವಾಗ ಹಾಕ್ಬೇಕು ಆ ಸ್ಟೇಜ್ನಾಗ ಆ ವಿಡಿಯೋದಾಗ ಹೇಳ್ತೀನಿ. ಸದ್ಯಕ್ಕಂತರೂ ತಳಗೊಬ್ಬರ ಇದನ್ನ ಹಾಕೋರಿ. ರೈತ ಬಾಂಧವರೇ, ನಾ ಈ ವರ್ಷ ಯೂಸ್ ಮಾಡಿರುವಂತ ಬೀಜ ನೋಡ್ರಿ, ಇದು NK ಸಿಜಂತಾ ಕಂಪ್ನಿ ಅವ್ರದ NK 6802. ಇದಕ್ ಶಾಂಡೋಜು ಅಂತ ಕರೀತಾರ ನೋಡ್ರಿ. NK 6802+ ಈ ಬೀಜವನ್ನ ಈ ವರ್ಷ ನಾನು ಮಡಕಿ ಸಾಲಿನಾಗ ಹಾಕಾಕ ಯೂಸ್ ಮಾಡೀನಿ ನೋಡ್ರಿ.
ಇಲ್ಲಿ ಹಚ್ಚಾಕತ್ತಾರ ನೋಡ್ರಿ, ಕರೆಕ್ಟ್ ಆಗಿ 9 ಇಂಚಿಗೆ ಒಂದು ಕಾಳು ಒಗ್ಯಾಕತ್ತಾರ ನೋಡ್ರಿ. ಇಲ್ಲಿ ನೋಡ್ಬೋದು ಈ ರೀತಿ ಒಟ್ಟ ಮಡಕಿ ಸಾಲಿನಾಗ ಜಾಸ್ತಿ ಇಳುವರಿ ನಮಗ್ ಬೇಕು ಅಂತಂದ್ರ ಮಡಕಿ ಸಾಲಿನಾಗ ಹಾಕೊಂಡ ಜಾಸ್ತಿ ಇಳುವರಿ ನಾವು ಪಡಿಬಹುದ್ರಿ. ಬಿತ್ತನೆಯಿಂದ ಜಾಸ್ತಿ ಇಳುವರಿ ಪಡ್ಯಾಕ ಸಾಧ್ಯನೇ ಇಲ್ರಿ. ಹಂಗಾಗಿ ನಾವು 40 ಮೇಲ್ಪಟ್ಟ ಎಕರೆಗೆ ಏನಾದ್ರು ಇಳುವರಿ ತೆಗಿಬೇಕು ಅಂತಂದ್ರ ಮಡಕಿ ಸಾಲಿನಾಗ ನಾವು ಹಾಕ್ಬೇಕ್ರಿ. ಇಲ್ಲಿ ನೋಡ್ಬಹುದ್ರಿ, ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ ಕಾಳುಗಳ 9 ಇಂಚಿಗೊಂದ ಒಗ್ಯಾಕತ್ತಾರ ನೋಡ್ರಿ. ನಮ್ ಪಾದದ್ಕಿಂತ ಸ್ವಲ್ಪ ಜಾಸ್ತಿ ರೀ, ತಳಗೇನ್ ಪಾದ ಐತಲ್ರಿ ಅದ್ರಕಿಂತ ಜಾಸ್ತಿ ಕರೆಕ್ಟ್ ಆಗಿ ನಾವು ಒಕ್ಕೊಂಡ ಸ್ವಲ್ಪ ಸಮೀಪ ಬಿದ್ರು ಬಿದ್ರು ನೋಡ್ರಿ ಈ ತರ ಎತ್ಕೊಂಡ್ ಒಕ್ಕೋತಾರ್ರಿ. ಈಗ ಕರೆಕ್ಟ್ ಆಗಿ 9 ಇಂಚಿಗೊಂದು ಕಾಳು ಕರೆಕ್ಟ್ ಒಗ್ಯಾಕತ್ತೀರಿ. ನಾ ಆಲ್ರೆಡಿ ಮೇಜರ್ ಮಾಡಿಸಿ ಅವ್ರಿಗೆ ಆಲ್ರೆಡಿ ಹೇಳಿನ್ರಿ, ಅದ್ರ ಪ್ರಕಾರ ಅವ್ರ ಕಾಳುಗಳು ಒಕ್ಕೋತ ಹೊಂಟಾರ್ರಿ. ಇಲ್ಲಿ ನೋಡ್ಬೋದ್ರಿ. ರೈತ ಬಾಂಧವ್ರೆ, ಈಗ ಮುಂದ್ ನಾವು ಮೆಕ್ಕೆಜೋಳ ಹಚ್ಕೊಂಡ ಹಿಂದಿಂದ ಇದಕ್ಕೆ ಪ್ಲೇನ್ ಆಗಿ ಹರ್ಕೋಬೇಕ್ರಿ. ಹರ್ಗಸಾಕ ಎತ್ಗಳ ಸಹಾಯದಿಂದ ನಾವು ಹರ್ಗಿಸಿದ್ರ ಅದು ಬಹಳ ಉತ್ತಮ ರೀ. ನಮಗ ಹೋದ ವರ್ಷ ಎತ್ಗಳು ಸಿಕ್ಕಿಲ್ಲ, ಈ ವರ್ಷ ನಮ್ ಟೈಮಿಗೆ ಎತ್ಗಳು ಸಿಗ್ಲಿಲ್ರಿ. ಆದ್ರಿಂದ ಇದು ಸ್ವಲ್ಪ ಸಣ್ಣ ಟ್ರ್ಯಾಕ್ಟರ್ಲೆ ಹರ್ಗಿಸಿನ್ರಿ. ದೊಡ್ಡ ಟ್ರ್ಯಾಕ್ಟರ್ಲೆ ಹರ್ಗಸಾಕ್ ಹೋಗ್ಬೇಡ್ರಿ, ಹೊಲ ಬಹಳ ದಪ್ಪಳ್ಳಿ ಆಕೈತಿ. ಈ ರೀತಿ ಸಣ್ಣ ಟ್ರ್ಯಾಕ್ಟರ್ ಇರ್ಲಿಕ್ಕೆ ಎತ್ಗಳ ಸಹಾಯದಿಂದ ಹರ್ಗಿಸ್ಕೋಬೇಕು ನೋಡ್ರಿ ಹಿಂದ. ಇಲ್ಲಿ ನೀವು ಆಲ್ರೆಡಿ ನೋಡಿದ್ರಿ, ಈಗ ಮಡಕಿ ಸಾಲ 18 ಇದ್ದಿದ್ದನ 24 ಇಂಚ್ ಮಾಡ್ಕೊಂಡೇನಿ. ಇದ್ರಾಗ ಇಳುವರಿ ಸೂತ್ರ ರೀ ಏನಂತಂದ್ರ, ಈಗ ಬೆಳಿಗ್ ನೋಡ್ರಿ, ಮೆಕ್ಕೆಜೋಳ ಬೆಳಿಗ್ಗೆ ಕರೆಕ್ಟ್ ಆಗಿ ಸೂರ್ಯನ ಕಿರಣಗಳು ಬೀಳ್ಬೇಕ್ರಿ ಅದ್ರ ಮ್ಯಾಲ. ಅದಕ್ಕೆ ಕರೆಕ್ಟ್ ಆಗಿ ಗಾಳಿ ಬೆಳಕು ಎಲ್ಲವೂ ಬೇಕ್ರಿ. ಬೆಳಿಗ್ಗೆ ಎಷ್ಟು ಸರಿಯಾಗಿ ಗಾಳಿ ಆಡ್ತೈತಿ ಒಳಗೆ ಬೆಳಿಗ್ಗೆ, ಅಷ್ಟು ಸರಿಯಾಗಿ ಇಳುವರಿ ನಮಗ್ ಬರ್ತೈತ್ರಿ. ಮತ್ತ ಅದಕ್ಕ ನಾ 24 ಇಂಚ್ ಸಾಲ ಇಟ್ಕೊಂಡ 40 ರಿಂದ 45 ಕ್ವಿಂಟಲ್ ಸೂತ್ರವನ್ನ ಯೂಸ್ ಮಾಡೀನ್ರಿ. ಇದ್ರಾಗ ಈ ಸಲ ಎಷ್ಟು ಬರ್ತೈತಿ ಕರೆಕ್ಟ್ ಆಗಿ ಮಾಡೋನ್ರಿ. ನಾನು ದೊಡ್ಡ ರೈತ ಅಂತ ನಾನು ಯಾರ ಮುಂದೆ ಹೇಳಲ್ಲ, ಎಲ್ರು ಕೂಡ ಬೆಳೆಯೋಣ, ಒಳ್ಳೆ ರೀತಿ ಇಳುವರಿನ ಎಲ್ಲರೂ ಕೂಡಿ ತಕ್ಕೊಳ್ಳೋಣ ಅಂತ ಹೇಳ್ತೇನ್ರಿ. ನನಗ್ ತಿಳಿದ ಮಟ್ಟಿಗೆ ನಾ ಈ ತರ ಮಾಡ್ರಿ, ಒಳ್ಳೆ ಇಳುವರಿ ಬರ್ತೈತೆ ಅಂತ ಹೇಳ್ತೀನಿ. ಇದಕ್ಕಿಂತ ನನ್ಗಿಂತ ಚೆನ್ನಾಗಿ ಇಳುವರಿ ತೆಗೆಯೋರು ಅದಾರ, ಅಂತ ರೈತರು ಅವರು ಕೂಡ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಬೆಳೀಲಿ. ನಮ್ದು ಕೂಡ ಎಲ್ರು ಕೂಡಿ ನಾವು ಕೂಡ ಒಂದ್ ರೀತಿ, ಈಗ ಕೆಲವರು ಬರೀ 20 ರಿಂದ 25 ಕ್ವಿಂಟಲ್ ಇಳುವರಿ ತೆಗಿತಾರ ಒಂದ್ ಎಕರೆದಾಗ. ಅಷ್ಟು ತೆಗೆದಾಗ ಯಾವುದೇ ರೀತಿ ಲಾಭದಾಯಕ ಅದು ಆಗುದೇ ಇಲ್ರಿ. ಈಗ ಬೆಳೆ ಹಾಕಿವಂತಂದ ಮ್ಯಾಲ ಅದ್ರಾಗ ಒಳ್ಳೆ ರೀತಿ ಇಳುವರಿ ತಕ್ಕೊಂಡಾಗ ನಮಗ್ ಲಾಭ ಆಕೈತಿ. ಆದ್ರಿಂದ ನಾವು ನೋಡ್ರಿ ಕರೆಕ್ಟ್ ಟೈಮಿಗೆ ಅದಕ್ಕೆ ಎಣ್ಣೆ ಸ್ಪ್ರೇ ಮಾಡ್ಬೇಕು. ಸೈನಿಕ ಹುಳುಗಳು ಕಾಟ ಭಾಳ ಇರ್ತಾವ್ರಿ. ಸೈನಿಕ ಹುಳುಗಳು ಮ್ಯಾಗ ತುದಿ ತಿನ್ನಾಕತ್ತು ಅಂದ್ರ ಆ ಟೈಮ್ದಾಗ ಪಟ್ನ ಎಣ್ಣೆ ಹೊಡಿಬೇಕು. ಹಿಂಗಾಗಿ ಯಾವ ಟೈಮ್ದಾಗ ಏನ್ ಕೆಲಸ ಮಾಡ್ಬೇಕು ಅದನ್ನ ಕರೆಕ್ಟ್ ಆಗಿ ನಾವು ಮಾಡ್ಕೊಳ್ತಾ ಹೋದ್ರ ಪಕ್ಕ 40 ರಿಂದ 45 ಕ್ವಿಂಟಲ್ ಇಳುವರಿ ಬಂದೇ ಬರತ್ರಿ. ಮತ್ತೆ ಕರೆಕ್ಟ್ ಆಗಿ ಇದಕ್ಕೆ ನೀರ್ ಬಿಡ್ಬೇಕ್ರಿ. ಮಳೆ ಇದು ನೀರಾವರಿ ಬೆಳೆಗ್ರಿ ನಾ ಹೇಳಾಕತ್ತಿದ್ದ, ಒಣ ಬೇಸಾಯಕ್ಕಲ್ಲ, ನೀರಾವರಿ ಬೆಳೆಗೆ ಹೇಳಾಕತ್ತೀನಿ. ರೈತ ಬಾಂಧವ್ರಿ, ಮುಂಗಾರಿನಲ್ಲಿ ಮೆಕ್ಕೆಜೋಳ ಹಾಕಿ ಎಕರೆಗೆ 40 ರಿಂದ 45 ಕ್ವಿಂಟಲ್ ಇಳುವರಿ ಪಡೆಯೋ ಬಗ್ಗೆ ಇದಿಷ್ಟು ಮಾಹಿತಿ ಹೇಳಿನ್ರಿ. ಈ ರೀತಿ ನೀವು ಮಾಡ್ಕೊಂಡ ಒಳ್ಳೆ ಇಳುವರಿ ತಕ್ಕೋರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನ್ರಿ. ಮತ್ತೆ ಸಿಗೋಣ ಮತ್ತ ಹೊಸ ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.